ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ಶಿಯಟ್ ಕೃಷ್ಣ ಚಾನಲ್. ಇವತ್ತು ನಾನು ನಿಮಗೆ ಫಟಾಫಟ್ ಅಂತ 30 ಮಿನಿಟ್ಸಲ್ಲಿ ಹೇಗೆ ನಾವು ಪೂರಿ ಮತ್ತು ದಾಲ್ನ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ತರಕಾರಿ ಹಾಕೋ ಅಗತ್ಯ ಇಲ್ಲ, ತರಕಾರಿ ಹಚ್ಚೋವಂಥ ಟೈಮ್ ಇಲ್ಲ ಅನ್ನೋಂಥದ್ದು. ಬೇಗ ಲೇಟಾಗಿ ಎದ್ಬಿಟ್ವಿ ನಾವು ಇವತ್ತು, ಆಗ್ತಾಯಿಲ್ಲ, ಬೇಗ ಬೇಗ ಏನಾದರೂ ಮಾಡಬೇಕು ಅಂತ ಅನ್ನೋರಿಗೆ ಈ ರೆಸಿಪಿ ಸೂಟ್ ಆಗುತ್ತೆ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೇನಕ್ಕೆ ತಡ ಮಾಡೋದು, ಲೆಟ್ಸ್ ಗೋ ಟು ದ ಕಿಚನ್. 1 ಕಪ್ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಹೆಸರುಬೇಳೆನ ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ಇಲ್ಲಿ 2 ಟೊಮೆಟೊ ಚಿಕ್ಕ ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಮೀಡಿಯಮ್ ಸೈಜ್ದು ಆನಿಯನ್ ಕಟ್ ಮಾಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ನಾವೇನು ಮಾಡಬೇಕು, ಕುಕ್ಕರಲ್ಲಿ ಹಾಕ್ಕೋಬೇಕು. ತೋರಿಸ್ತೀನಿ ನಾನು. ನೆಕ್ಸ್ಟ್ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಒಂದು 4 ಹಸಿಮೆಣಸಿಕಾಯಿ, ಒಂದು ಸ್ವಲ್ಪ ಈರುಳ್ಳಿ, ಇದೊಂದು ಸ್ವಲ್ಪ ಇಂಗು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ, ಮತ್ತು ಒಂದು ಸ್ವಲ್ಪ ಎಣ್ಣೆನೂ ಕೂಡ ಇಟ್ಕೊಳ್ಳೋಣ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಒಗ್ಗರಣೆಗಿದು. ಈಗ ನಾನು ತೊಳೆದು ನೀಟಾಗಿ ಕುಕ್ಕರಲ್ಲಿ ಹಾಕಿದ್ದೀನಿ ಹೆಸರುಬೇಳೆನ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪೌಡರು, ನಾನು ಆವಾಗಲೇ ತೋರಿಸಿದ್ದೀನಲ್ಲ ನಿಮಗೆ ಐಟಮ್ಸು, ಒಂದು ಸ್ವಲ್ಪ ಟೊಮೆಟೋಸು, 1-2 ಟೊಮೆಟೋಸು, ಒಂದು ಆನಿಯನ್ನು, ಇದೆಲ್ಲದನ್ನು ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಏನು ಮಾಡಬೇಕು, ಒಂದು ಚೂರು ಎಣ್ಣೆ ಹಾಕಿ, ಅದು ಆಪ್ಷನಲ್ಲು, ಹಾಕಿ ನೀಟಾಗಿ ನೀರು ನೀವು ಯಾವ ರೇಷನಲ್ಲಿ ಹಾಕೋತೀರ ಅಂದರೆ 1:3 ರೇಷನಲ್ಲಿ ಹಾಕ್ಕೊಳ್ಳಿ. ಈಗ 1 ಗ್ಲಾಸು ಹೆಸರುಬೇಳೆಗೆ 3 ಗ್ಲಾಸು ನೀರು ಹಾಕ್ಕೋಬೇಕು. ಆ ಥರ ಹಾಕ್ಕೊಂಡು ನೀಟಾಗಿ ವಿಷಲ್ ಕೂಗಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಮತ್ತು ಇಲ್ಲಿ ನಾನು ಪೂರಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಮಿದುತ್ತಾ ಇದ್ದೀನಿ. ನಾನು ಇಲ್ಲೇನು ಹಾಕ್ಕೊಂಡಿಲ್ಲ, ಚಪಾತಿ ಹಸಿಟ್ಟಿಗೆ ಒಂದು ಸ್ವಲ್ಪ ಸಾಲ್ಟು ನೀರನ್ನ ಹಾಕ್ಕೊಂಡು ಮಿದುತ್ತಾ ಇದ್ದೀನಿ. ನಾನು ಇಲ್ಲಿ ಎಣ್ಣೆ ಹಾಕಿಲ್ಲ, ರವೆ ಹಾಕಿಲ್ಲ, ಕೆಲವರೆಲ್ಲ ಹಾಕ್ಕೊತಾರೆ, ಅದೇನೂ ಹಾಕಿಲ್ಲ. ಆದರೂ ಕೂಡ ಚೆನ್ನಾಗಿ ಉಬ್ಬುತ್ತೆ ಪೂರಿ. ನೋಡಿ ತೋರಿಸ್ತೀನಿ ನಾನು. ಮೈದಾ ಯೂಸ್ ಮಾಡೋರು ಮೈದಾ ಯೂಸ್ ಮಾಡ್ಬೋದು, ಬಟ್ ಮೈದಾ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದಕ್ಕೋಸ್ಕರ ನಾನು ಚಪಾತಿ ಹಸಿಟ್ಟಲ್ಲೇ ನಾನು ಪೂರಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿದಿಬೇಕು. ನೀವು ಪ್ರೆಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಇಮಿಡಿಯೇಟ್ಲಿ ಕೂಡ ಮಾಡ್ಬೋದು, ಅದನ್ನೇನು ನಾವು ಎತ್ತಿಡಬೇಕು ಅನ್ನೋ ಥರ ಏನಿರೋದಿಲ್ಲ. ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಮಿದಿಬೇಕು. ನಾನಿಲ್ಲಿ ಜಸ್ಟ್ ನೀಟಾಗಿ ಪ್ರೆಸ್ ಮಾಡಿ ಮಿದ್ದಿದ್ದೀನಿ ನೋಡಿ. ಸ್ವಲ್ಪ ತುಂಬ ಗಟ್ಟಿ ಬೇಡ ಅಂತ ತುಂಬ ತೆಳುವು ಬೇಡ, ಮೀಡಿಯಮ್ ಇದ್ರಲ್ಲಿ ಮಾಡಬೇಕು. ಸಾಫ್ಟಾಗಿ ಬರುತ್ತೆ ಪೂರಿ ಕೂಡ, ಚೆನ್ನಾಗಿ ಉಬ್ಬುತ್ತೆ. ನೀವು ಎಷ್ಟು ನಾದುತ್ತೀರಾ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಪೂರಿ. ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ, ನೀವು ರವೆ ಹಾಕ್ಕೊಳ್ಳೋಂಗಿಲ್ಲ. ಸೊ ಏನಿಲ್ದೇ ಎಷ್ಟು ಚೆನ್ನಾಗಿ ಪೂರಿ ಮಾಡೋದು ತೋರಿಸ್ತೀನಿ ನೋಡಿ ನಾನು. ಇವಾಗ ನಾನು ಚೆನ್ನಾಗಿ ಮಿದ್ದಿದ್ದೀನಿ. ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿದಿಬೇಕು. ಈಗ ಮಿದ್ದಾಗಿದೆ ಇಲ್ಲಿ ನಾನು ಅದನ್ನು ನೋಡಿ ತೋರಿಸ್ತೀನಿ. ಹಿಂಗೆ ನೀವು ಫಿಂಗರಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ, ಒಂಚೂರು ಒಳಗಡೆ ಹೋಗುತ್ತೆ. ಅದೇ ನೀವು ಒಂದು 5 ಮಿನಿಟ್ಸ್ ಬಿಟ್ಟರೆ ಅದನ್ನ ಇನ್ನೂ ಸಾಫ್ಟ್ ಆಗುತ್ತೆ. ಇಮಿಡಿಯೇಟ್ಲಿ ಕೂಡ ಒಂದು 5 ಮಿನಿಟ್ಸಲ್ಲಿ ಮಾಡ್ಬೋದು. ಅದನ್ನು ನಾದಿ ಅರ್ಧ ಗಂಟೆ ಇಡಬೇಕು ಆ ಥರ ಏನಿಲ್ಲ. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ, ಎಷ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ನಾದ್ತೀವಿ, ಅಷ್ಟು ಇಮಿಡಿಯೇಟ್ಲಾಗಿ ಆರಾಮಾಗಿ ಪೂರಿ ಮಾಡ್ಕೋಬೋದು. ನೋಡಿ ಆಗಿದೆ ಇದು. ಒಂದು ಸ್ವಲ್ಪ ನೋಡಿ ಎಷ್ಟು ನೀಟಾಗಿ ಒಳಗಡೆ ಹೋಗುತ್ತೆ. ನಾನು ಜಸ್ಟ್ ಒಂದು 5 ಮಿನಿಟ್ಸು ಆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಲ್ಲ, ಅದು ತಕ್ಕೊಳ್ಳೋವರೆಗೂ ಅದನ್ನು ಹಾಗೆ ಇಟ್ಟಿದ್ದೀನಿ. ನೋಡಿ ಆಯ್ತು, ಇದು ಚೆನ್ನಾಗಿ ಬೆಂದಿದೆ. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಇದಕ್ಕೆ ನಾನು ಸಾಲ್ಟ್ ಹಾಕಿಲ್ಲ, ನೀವು ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಫಸ್ಟೇ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಅದನ್ನು ಎತ್ತಿಟ್ಕೊಳ್ಳೋಣ ಸೈಡಲ್ಲಿ. ನೋಡಿ ಇವಾಗ ಅದು ಏನಪ್ಪ ಅಂತಂದರೆ ನೀವು ಎಷ್ಟು ನೀರು ಹಾಕಿದ್ರೂ ಗಟ್ಟಿ ಆಗುತ್ತೆ. ಬೇಳೆನೇ ಅಷ್ಟಲ್ವಾ, ಯಾವುದೇ ದಾಲಾದ್ರೂ ಅಷ್ಟೇ ಗಟ್ಟಿ ಆಗುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ಈ ಜಾಗದಲ್ಲಿ. ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಎತ್ತಿಟ್ಕೊಂಡಿದ್ವಲ್ಲ ಆ ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅದು ಸ್ಪ್ಲಟ್ರಿಂಗ್ ಆದಮೇಲೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಆನಿಯನ್ ಎತ್ತಿಟ್ಕೊಂಡಿದ್ದೆ ಒಂಚೂರು ಅದು, ಆಮೇಲೆ ಒಂದು ಸ್ವಲ್ಪ ಇಂಗುನ ಹಾಕೋಣ. ಇದನ್ನು ಸ್ವಲ್ಪ ಹಂಗೆ ಲೈಟ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸೀಸೋದು ಬೇಡ, ಓವರ್ ಫ್ರೈಡು ಆಗೋದೇನು ಬೇಕಿಲ್ಲ. ಅದು ಸ್ವಲ್ಪ ಫ್ರೈ ಆದರೆ ಸಾಕು. ಆಗಿದೆ. ಇವಾಗ ಅದಕ್ಕೊಂಚೂರು ಹಸಿಮೆಣ್ಸಿಕಾಯಿ ಹಾಕ್ಕೊತಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಲೈಟಾಗಿ ಹಾಕ್ತಾಯಿದ್ದೀನಿ, ಸೊ ಹಂಗೆ ಕಡಿಮೆ ಹಾಕ್ಕೊತಾ ಇದ್ದೀನಿ ನಾನು ಹಸಿಮೆಣ್ಸಿಕಾಯಿ. ಇದು ಇಟ್ ಈಸ್ ಎ ದಾಲ್ ಅಷ್ಟೇ. ಇದು ನೀವು ಪೂರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು, ಆರಾಮಾಗಿ ತಿಂತಾರೆ ಮಕ್ಕಳು. ಖಾರ ಇರಲ್ಲ, ಟೇಸ್ಟಿ ಇರುತ್ತೆ ಇದು. ಇದಿಷ್ಟು. ನೀವು ಬೇಕಂದರೆ ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ದಟ್ಸ್ ಆಪ್ಷನಲ್ಲು. ನಾನಿಲ್ಲಿ ಹಾಕಿಲ್ಲ. ನೀವು ತೆಂಗಿನಕಾಯಿ ಕೂಡ ಹಾಕ್ಬೋದು ಸ್ವಲ್ಪ. ನೋಡಿ ಆಯಿತು. ಇದು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಹೈ ಫ್ಲೇಮಲ್ಲೇನು ಇಟ್ಟಿಲ್ಲ. ಬೆಳಗ್ಗೆ ಟಿಫನ್ಗೆ ಮಾತ್ರ ಜಲ್ದಿ ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ತಿಂಡಿ ರೆಡಿ ಆಗಿಬಿಡುತ್ತೆ. ಪೂರಿ ವಿತ್ ಇದು ದಾಲ್ದು ಸಾಗು ಆರಾಮಾಗಿ ರೆಡಿ ಆಗುತ್ತೆ. ಏನಂತ ಟೆನ್ಷನ್ ಮಾಡ್ಕೊಳ್ಳೋಗತ್ತೆ ಇರಲ್ಲ. ಲೇಟಾಗಿ ಎದ್ಬಿಟ್ಟು ಏನು ತಿಂಡಿ ಮಾಡೋದು ಅನ್ನೋಂಥದ್ದೇನಿರಲ್ಲ, ಬೇಗ ರೆಡಿ ಆಗಿಬಿಡುತ್ತೆ. ಜಸ್ಟ್ ಒಂದು 35 ಮಿನಿಟ್ಸ್ ಕೊಡಿ ಸಾಕು, ಅಷ್ಟೇ ಆರಾಮಾಗಿ ಮಾಡ್ಕೊಬಿಡ್ಬೋದು.
ನೋಡಿ ಇವಾಗ ನಾನು ಬೇಯಿಸ್ಕೊಟ್ಟಿರೋ ದಾಲನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನ ಲಮ್ಸ್ ಎಲ್ಲ ನೀಟಾಗಿ ಹೋಗೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು 1:3 ರೇಷಿಯೋಸ್ ನೀರು ಹಾಕ್ಕೊಂಡಿದ್ದೀನಿ, ಆದರೂ ಕೂಡ ಅದು ಸ್ವಲ್ಪ ಗಟ್ಟಿ ಕಾಣಿಸ್ತೈತೆ. ಇವಾಗ ನಿಮ್ಗೆ ಅಷ್ಟೆಲ್ಲ ಕಾಣಿಸ್ತೈತಲ್ವಾ, ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಫುಲ್ ಗಟ್ಟಿಯಾಗಿರುತ್ತೆ ಅದು. ಹಾಗಾಗಿ ಸೊ ನೀವು ಹೆಂಗೆ ಮಾಡಿ ಅಂದರೆ ಸ್ವಲ್ಪ ವಾಟ್ರಿಂದ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅದು ನೀವೇನಾದ್ರು ಲಂಚ್ ಬಾಕ್ಸು ಕೊಡ್ತಿದ್ದೀರಾ ಅಂದರೆ ಒಂಚೂರು ವಾಟರಿನೇ ಇರಲಿ, ಆಮೇಲೆ ಫುಲ್ ಗಟ್ಟಿಯಾಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇವಾಗ ನಾನು ಸಾಲ್ಟ್ ಹಾಕ್ತಿದ್ದೀನಿ, ಫಸ್ಟೇ ಸಾಲ್ಟ್ ಹಾಕಿಲ್ಲ. ಈಗ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅದಕ್ಕೆ ನೋಡಿಕೊಂಡು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಈ ಟೈಮಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಬೇಕಾದರೆ ಕೋಕೋನೆಟ್ನ ಹಾಕೋಬೋದು, ಬಟ್ ನಾನು ಹಾಕಿಲ್ಲ ಕೋಕೋನೆಟ್ಟು. ಹಿಂಗೆ ಚೆನ್ನಾಗಿರುತ್ತೆ ನೋಡಿ. ಆಯ್ತು, ಇವಾಗ ನೀಟಾಗಿ ಅದೆಲ್ಲ ಲಮ್ಸೆಲ್ಲ ಹೋಗೋ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಕೂಡ ನೀರು ಹಾಕೋಬೋದು. ನೀರು ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಫುಲ್ ಕನ್ಸಿಸ್ಟೆಂಟಿ ಟೈಟ್ ಆಗಿಬಿಡುತ್ತೆ, ಅದು ದಾಲೆ ಅಷ್ಟೇ ಅಲ್ವಾ. ಸೊ ಹಾಗಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ನನಗೇನೋ ಇನ್ನೊಂದು ಚೂರು ನೀರು ಬೇಕು ಅಂತ ಅನ್ನಿಸ್ತಿದೆ. ಸೊ ನಾನು ಲಿಟಲ್ ಬಿಟ್ ಆ್ಯಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಲಿಸ್ಕೊತೀನಿ ನಾನು ಅದನ್ನ. ನೋಡಿ ಕುದೀತಾ ಇದೆ. ಓವರ್ ಕುದಿಯೋ ಅಗತ್ಯ ಏನಿಲ್ಲ. ಈಗ ಆಲ್ರೆಡಿ ದಾಲು ಎಲ್ಲ ಬೆಂದಿರೋದೆ, ನೀವು ಕುದಿಸೋ ಅಗತ್ಯ ಏನಿಲ್ಲ. ಅದರಲ್ಲಿ ಹಸಿ ವಾಸನೆ ಏನೂ ಇರೋಲ್ಲ. ಸೊ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ಹಿಂಗೆ ಕೈ ಆಡಿಸ್ಬಿಟ್ಟು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಬೇಕಾದರೆ ಒಂದು ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೋಬೋದು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಮೇಲೆ ಹಾಗೆ ಹಾಕ್ತೀನಿ. ಹಾಕ್ಬಿಟ್ಟು ಏನು ಮಾಡ್ತೀನಿ, ಸ್ವಲ್ಪ ಹಂಗೆ ಅದನ್ನು ತಿರುಗಿಸ್ತೀನಿ. ಯಾಕಂದರೆ ತುಪ್ಪ ಇದೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ಸೊ ನೋಡಿ ಇದು ಆಗಿದೆ. ಇವಾಗ ಇಳಿಸ್ಬಿಡೋಣ. ತುಪ್ಪ ಹಾಕ್ಬಿಟ್ಟು ನಾನು ಅದನ್ನು ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಇವಾಗ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಇದು ಕ್ಲೋಸ್ ಮಾಡಿಬಿಟ್ಟು ನಾವು ಪೂರಿ ಕಡೆ ಹೋಗೋಣ. ಎಷ್ಟೊತ್ತು ಕಾಲೇ ಸ್ವಲ್ಪ ಹಿಟ್ಟು ನಿಂದಿರುತ್ತಲ್ವ. ನೋಡಿ ಇದಿಷ್ಟು ಎಷ್ಟು ಒಂದು 15 ನಿಮಿಷದಲ್ಲಿ ಆಗೋಯ್ತು. ಇದು ಈ ಕರಿ 15 ನಿಮಿಷದಲ್ಲಿ ರೆಡಿ ಆಯಿತು. ಇವಾಗ ನಾವು ಆ ಕರಿ ರೆಡಿ ಆಗೋಷ್ಟೊತ್ತಿಗೆ ಚಪಾತಿನೂ ಪೂರಿಗೂ ಒತ್ಕೊಂಡಿದ್ದೀವಲ್ವ ನಾವು. ಪೂರಿಗೆ ಮಿತ್ಕೊಂಡಿರೋದು ಈಗ ಆಲ್ರೆಡಿ ಅದು ಕೂಡ ಸ್ವಲ್ಪ ನೆಂದಿರುತ್ತೆ. ಆಲ್ರೆಡಿ 5 ಮಿನಿಟ್ಸ್ ಆಗಿದೆ ಅದನ್ನು ನೆತ್ತಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಕ್ವಿಕ್ಕಾಗಿ ಆಗುತ್ತೆ ನೋಡಿ. ತಣ್ಣಗಾದ್ಮೇಲೆ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ. ಇದು ನೋಡಿ ಎಷ್ಟು ಸಾಫ್ಟಾಗಿದೆ. ಜಸ್ಟ್ 5 ಮಿನಿಟ್ಸ್ ಬಿಟ್ಟಿದ್ದೀನಿ ಅಷ್ಟೇ ನಾನು, ಅದನ್ನೇನು ಅರ್ಧ ಗಂಟೆ ಬಿಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಪೂರಿ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಪೂರಿನೂ ಅಷ್ಟೇ ತುಂಬ ತೆಳ್ಳಗೆ ಒತ್ಕೊಂಡ್ರೆ ನಿಮ್ಗೆ ಚಪಾತಿ ಆಗುತ್ತೆ ಹೊರತು ಹಪ್ಪಳ ಆಗುತ್ತೆ, ಪೂರಿ ಆಗೋಲ್ಲ, ಅದು ಉಬ್ಬೋದಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಮಂದಕ್ಕೆ ಒತ್ಕೊಳ್ಳಿ. ಇದರಲ್ಲಿ ಪೂರಿಲಿ ಒತ್ತಬೇಕಾಗಿರೋ ಟಿಪ್ಸ್ ಏನಪ್ಪ ಅಂದರೆ ನೋಡಿ ನಿಮಗೆ ನಾನು ಹೇಳ್ತೀನಿ. ಜಸ್ಟ್ ಹಂಚಿರುತ್ತಲ್ಲ ಎಡ್ಜು, ಆ ಎಡ್ಜನ್ನ ಜಾಸ್ತಿ ಒತ್ಕೋಬೇಕು ನೀವು. ಮಧ್ಯದಲ್ಲಿ ಪ್ರೆಸ್ ಮಾಡಬಾರ್ದು ಜಾಸ್ತಿ. ಮಧ್ಯದಲ್ಲಿ ನೀವು ಜಾಸ್ತಿ ಪ್ರೆಸ್ ಮಾಡಿದ್ರೆ ಪೂರಿ ಉಬ್ಬಲ್ಲ. ನೋಡಿ ಇಷ್ಟು ಮಂದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಂದ ಇದೆ, ಅಷ್ಟಿದ್ರೆ ಸಾಕು. ತುಂಬ ಜಾಸ್ತಿ ಮಂದನೂ ಬೇಕಾಗಿಲ್ಲ. ಜಸ್ಟ್ ಲೈಟಾಗಿ ಸುತ್ತ ಎಡ್ಜನ್ನ ಒತ್ಕೊಳ್ಳಿ ಸಾಕಷ್ಟೇ. ಮಧ್ಯದಲ್ಲಿ ಹಾಗೆ ಇರಬೇಕು. ಇದು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ನೀವು ಹಿಂಗೆ ಪೂರಿಗೆ ಹಾಕಿದ ತಕ್ಷಣವೇ ಎಣ್ಣೆ ಕಾದಿರುತ್ತಲ್ಲ ಅದನ್ನು ಅದ್ರ ಮೇಲೆ ಹಂಗೆ ಹಾಕ್ಬೇಕು ನೀವು. ಹಂಗೆ ಹಾಕಿದ್ರೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಏನು ರವೆ ಹಾಕ್ಕೊಂಡಿಲ್ಲ, ಎಣ್ಣೆ ಹಾಕ್ಕೊಂಡಿಲ್ಲ, ಏನು ಹಾಕ್ಕೊಂಡಿಲ್ಲ. ಜಸ್ಟ್ ನೀರು ಸಾಲ್ಟು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ. ನೋಡಿದ್ರೆ ನೀವು ಮೈದಾ ಹಿಟ್ಟಲ್ಲಿ ಕಲಿಸಿದ್ರು ಕೂಡ ಅಷ್ಟೇ ಹಿಂಗೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಪೂರಿ ಉಬ್ತಾ ಇದೆ ಅನ್ನೋದು ನೋಡಿ. ಆ ಎಣ್ಣೆ ಹಂಗೆ ಹಾಕ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನೀವು. ಸ್ವಲ್ಪ ಹಂಗೆ ಎತ್ತಿ ಎಣ್ಣೆ ಹಾಕೊತಾ ಇದ್ದರೆ ಮೇಲೂ ಬಾಯ್ಲ್ ಆಗ್ತಾ ಇರುತ್ತೆ, ಕೆಳಗೂ ಬಾಯ್ಲ್ ಆಗ್ತಾ ಇರುತ್ತಲ್ಲ. ಸೊ ಬೇಗ ಉಬ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಆಯಿತು. ಪೂರಿನೂ ರೆಡಿ ಆಯಿತು ನಮಗೆ. ಆ ಕಡೆ ಸಾಗುನೂ ರೆಡಿಯಾಗಿದೆ. ಅದು ಮಾತ್ರ ನಾನು ನಿಮಗೆ ಶೋರು ತುಂಬ ಚೆನ್ನಾಗಿ ಬರುತ್ತೆ ಅದು ಹೆಸರುಬೇಳೆದು. ಅದರಲ್ಲೂ ಈ ಸಮ್ಮರಲ್ಲಿ ಹೆಲ್ತಿಗೆ ಸ್ವಲ್ಪ ಏನಾಗಬೇಕು ಅಂದರೆ ನಮಗೆ ಬಾಡಿ ಸ್ವಲ್ಪ ತಣ್ಣಗಿರಬೇಕು, ಆ ಥರ ಕೂಲ್ ಮಾಡುತ್ತೆ ಹೆಸರುಬೇಳೆ. ಹಾಗಾಗಿ ಅದನ್ನು ನೀವು ಮಾಡ್ಕೊಬೋದು. ಅದಕ್ಕೆ ತಾನೇ ನಮ್ಮ ಸಮ್ಮರಲ್ಲೆಲ್ಲ ರಾಮನವಮಿ ಬಂದಾಗೆಲ್ಲ ಅದನ್ನು ಮಾಡ್ತಾರೆ. ಹೆಸರುಬೇಳೆ ಜಾಸ್ತಿ ಯೂಸ್ ಮಾಡೋದೇ ಆ ಕಾರಣಕ್ಕೆ, ಬಾಡಿ ಸ್ವಲ್ಪ ತಣ್ಣಗಿರಲಿ, ಮಜ್ಜಿಗೆ ಕೂಡ ತಂಪಾಗಿರಲಿ ಅಂತ. ಏನೇ ಮಾಡಿದ್ರು ಹಿರಿಯರು ಸ್ವಲ್ಪ ಯೋಚನೆ ಮಾಡಿರ್ತಾರೆ. ಸೊ ನೋಡಿ ಇದು ಚಪಾತಿ ಹೀಟು, ಅದು ನನಗೆ ತೋರಿಸಿರೋ ನಿಮಗೆ ದಾಲೋದು ತಂಪು. ಸೊ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇಟ್ಸ್ ಎ ಬ್ಯಾಲೆನ್ಸ್ ಡಯೆಟ್. ಇದರಲ್ಲಿ ನೀವು ನೀಟಾಗಿ ಮಾಡ್ಕೊಬೋದು. ಇದು ನಮಗೆ ಇಲ್ಲ ನನಗೆ ಎಣ್ಣೆ ಹಾಕಲ್ಲ, ಪೂರಿ ಬೇಡ ಅಂದರೆ ನೀವು ಚಪಾತಿಲಿ ಮಾಡ್ಕೊಬೋದು, ರೋಟಿಗೆ ತಿನ್ಬೋದು. ಸೂಪರಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಪೂರಿ. ನೋಡೋರಲ್ಲ ಫ್ರೆಂಡ್ಸ್, ಇಷ್ಟೇ ಆರಾಮಾಗಿ ಆಗೋಯ್ತು. ಬೆಳಗ್ಗೆ ಟಿಫನ್ ಆಗೋಯ್ತು. ಇಲ್ಲ ನೀವು ನೈಟ್ ಡಿನ್ನರ್ ಕೂಡ ಇದನ್ನ ಮಾಡ್ಕೋಬೋದು, ಟೆನ್ಷನ್ ಇರಲ್ಲ. ನೋಡಿ ಫ್ರೆಂಡ್, ಪರ್ಫೆಕ್ಟ್ ದಾಲ್ ಮತ್ತು ಪೂರಿ ರೆಡಿ ಇದೆ. ಈ ಸಾಗು ಮಾತ್ರ ಅಲ್ಟಿಮೇಟ್ ಇರುತ್ತೆ. ಟ್ರೈ ಮಾಡಿ ಒಂದ್ಸಲ ಹೇಳಿ.
ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಜಸ್ಟ್ ಅಲ್ಲಿ ಪೂರಿ ಮಾಡ್ತಾ ಇಲ್ಲಿ ಸಾಗುನ ಹೇಗೆ ಪಟಪಟ ಅಂತ ಮಾಡ್ಕೋಬೋದು. ನಿಮ್ಗೆ ಬೇಕಾದ್ರೆ ಟೈಮ್ನ ಕರೆಕ್ಟ್ ಇಟ್ಕೊಳ್ಳಿ, 30 to 35 ಮಿನಿಟ್ಸಲ್ಲಿ ನಿಮಗೆ ಆಗೋಗುತ್ತೆ. ಇಷ್ಟು ಈಸಿಯಾಗಿರೋ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಮತ್ತು ಇದು ಅನ್ಹೆಲ್ದಿ ಅಲ್ಲ, ಹೆಲ್ದಿ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಎಲ್ಲರೂ ಇದು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಮಕ್ಕಳಂತ ನಿಜವಾಗ್ಲೂ ತಿಂತಾರೆ, ಯಾಕಂದರೆ ಖಾರ ಸ್ಪೈಸಿ ಏನಿರೋದಿಲ್ಲ ಇದರಲ್ಲಿ. ಸೊ ಚೆನ್ನಾಗಿರುತ್ತೆ. ಹಾಗಾಗಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದ್ಸಲ ಹೇಳ್ತಿದ್ದೀನಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತಷ್ಟು ವೀಡಿಯೋಸ್ ಜೊತೆಗೆ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್.